ಮಾಂಜ್ರಾ ನದಿ ಬೋರ್ಗರೆತದಿಂದಾಗಿ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಸಾವಳಿ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ನದಿ ಪಾತ್ರದಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸಾವಳಿ ಗ್ರಾಮಕ್ಕೆ ಮಾಂಜ್ರಾ ನದಿ ಹಿನ್ನೀರು ನುಗ್ಗಿದ್ದು 40ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದೆ. ಇನ್ನು ಗ್ರಾಮದ ಖಂಡೋಬಾ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದ್ದು ಪೂಜಾ ಕೈಂಕರ್ಯ ಸ್ಥಗಿತ ಆಗಿದೆ. ಗ್ರಾಮದ 500ಕ್ಕೂ ಹೆಚ್ಚು ಎಕರೆ ಕೃಷಿ ಜಮೀನು ಮುಳುಗಡೆಯಾಗಿದ್ದು ಮೊಣಕಾಲುದ್ದ ನೀರಲ್ಲೇ ಜನರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಇದು ನಮ್ಮ ಗ್ರಾಮದ ಖಂಡೋಬಾ ಗುಡಿ ಇದೆ ಸರ್. ಮಾಂಜ್ರಾ ನದಿ ಸುಮಾರು ಇಲ್ಲಿಂದ 3 ಕಿಲೋಮೀಟರ್ ದೂರ ಇದೆ ಸರ್. 3 ಕಿಲೋಮೀಟರ್ ದೂರಿಂದ ಬ್ಯಾಕ್ ವಾಟರ್ ಬಂದು ನಮ್ಮ ಊರಾಗ ಹೋಗಿದೆ. ಗುಡಿ ಎಲ್ಲ ನೀರು ಗುಡಿಯಾಗ ನೀರು ಎಲ್ಲ ಪೂರ ಹೋಗ್ಬಿಟ್ಟಿದೆ ಸರ್. ಅಲ್ಲಿಂದ ಇಲ್ಲಿವರೆಗೆ ಬೆಳಿ ನಾಶ ಆಗ್ಬಿಟ್ಟಿದಾವೆ ಸರ್. ಸುಮಾರು 500 ಎಕರೆಗಿಂತ ಹೆಚ್ಚಿಗೆ ನಮ್ಮ ಗ್ರಾಮದ ಭೂಮಿ ಇವತ್ತಿನ ಪೂರ ನೀರಲ್ಲಿದೆ ಸರ್. ಎಲ್ಲ ನಿಮಗೆ ಕಾಣಿಸ್ಬೋದು. ಎಲ್ಲ ಇದು ಕಬ್ಬಿದೆ, ಜೋಳ ಇದೆ, ಇದು ಬೇರೆ ಬೇರೆ ಸೋಯಾಬೀನ್ ಇದೆ, ಎಲ್ಲ ಬೆಳೆಗಳು ಮುಳುಗಿತಾವೆ ಸರ್. ಎಲ್ಲ ಇಷ್ಟು ಎಲ್ಲ ನುಕ್ಸಾನ ಆಗಿದೆ ಸರ್. ದಿನನಿತ್ಯವಾಗಿ ಇಲ್ಲಿ ಪೂಜೆ ಆಗುತ್ತೆ ಸರ್. ಬೆಳಗ್ಗೆ ಯಾಕಂದ್ರೆ ಊರಿಗೆ ಹತ್ತಿದ್ದು ಇರೋದ್ರಿಂದ ಮಹಿಳೆಯರು ಮಕ್ಕಳು ಎಲ್ಲ ಪೂರ ಇಲ್ಲಿ ಶರಣ ಮಾಡ್ತಾರ, ಪೂಜೆ ಮಾಡ್ತಾರ, ದಿನನಿತ್ಯವಾಗಿ ಪೂಜೆ ಮಾಡ್ತಾರೆ. ಈಗೆಲ್ಲ ಪೂಜೆ ಆಗ್ತದೆ. 3 ದಿವಸ ಆಯ್ತು ಪೂಜೆ ಆಗ್ತಾ ಇಲ್ಲ ಸರ್. ಹಂಗೆ ಬಿಟ್ಟಿದೆ. ಯಾರ ಭಕ್ತರಿದ್ದಾರೆ ಇದ್ದಿದ್ರೆ ನೀರಲ್ಲಿ ಬಂದು ಪೂಜೆ ಮಾಡ್ತಾರೆ ಸರ್ ಅವರು. ನನ್ನ ಹೆಸರು ಪ್ರವೀಣ್ ಕಾರ್ಬಾರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಮೊಣಕಾಲ್ಮೂರು ತಾಲೂಕಿನ ಜೆಬಿಹಳ್ಳಿ ಗ್ರಾಮದಲ್ಲಿ ನೂತನ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನ ಶಾಸಕರಾದಂಥ ಎನ್.ವೈ. ಗೋಪಾಲಕೃಷ್ಣ ಉದ್ಘಾಟನೆ ಮಾಡಿದರು. ಈ ಕುರಿತು ಮಾತನಾಡಿದಂತಹ ಶಾಸಕರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡವು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿದೆ. ಈ ಕೇಂದ್ರವು ಗ್ರಾಮಸ್ಥರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾನಾ ಯೋಜನೆಗಳ ಸೇವೆಗಳನ್ನ ಒಂದೇ ಸೂರಿನ ಅಡಿಯಲ್ಲಿ ಒದಗಿಸಲಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್. ಶಿವಕುಮಾರ್, ಸಹಾಯಕ ಕಾರ್ಯಪಾಲಕ ಅಭಿಯಂತರಾದಂಥ ಲಿಂಗರಾಜ್, ನರೇಗಾ ಎಡಿ ಎಚ್. ಗಣೇಶ್ ಅವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಾಗಿದ್ದರು. ಪಕ್ಷ ಎಲೆಕ್ಷನ್ ಟೈಮ್ನಲ್ಲಿ ನಾವು ಮಾತಾಡಕ್ಕೆ ಹೋಗಿಲ್ಲ. ಆ ಮಧ್ಯದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಬುದ್ಧಿವಂತರಾಗಬೇಕು. ಊರವರು ನಮ್ಮ ಊರಿಂದ ಹಿಂಗೈತೆ, ನಮ್ಮೂರಿನ ವ್ಯವಸ್ಥೆಗಳು ಹಿಂಗಿದ್ದಾವೆ, ನಾವು ಒಗ್ಗಟ್ಟಾಗಿ ಹೋಗ್ಬೇಕು, ಒಬ್ಬ ಜನಪ್ರತಿನಿಧಿ ಹತ್ರ ಕೇಳ್ಕೋಬೇಕು, ಕೇಳಿ ನಾವು ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗಿರಬೇಕು. ಅದನ್ನು ಆ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಬಂದರೆ ಯಾವತ್ತೂ ಕೂಡ ನಾವು ಜೊತೆಯಲ್ಲಿರ್ತೀವಿ. ನಾವು ಕೆಲಸ ಸಾಧ್ಯವಾದಷ್ಟು ಮಾಡ್ತೀವಿ. ಈಗ ಬರಬೇಕಾದ್ರೆ ನಮ್ಮ ಯಾರು ಯಜಮಾನರುಗಳು ಕೆಲವರೆಲ್ಲ ಹೇಳಿದ್ರೆ ಯಾವುದೋ ಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಶ್ಯೂ ಆಗ್ತಕ್ಕಂಥ ಪ್ರದೇಶಗಳಲ್ಲ. ಈ ಅಡ್ವಾನ್ಸ್ ಆಗಿರ್ತಕ್ಕಂಥ ಪ್ರದೇಶಗಳು ನಾವು ಹೆಚ್ಚಿನ ಅನುದಾನ ಕೊಡೋದು ನಡೆಯುತ್ತೆ. ಹಿಂದುಳಿದಿರ್ತಕ್ಕಂಥ ಪ್ರದೇಶಕ್ಕೆ ಹೆಚ್ಚಿನ ಮಹತ್ವ ನಾವು ಕೊಡಬೇಕಾಗುತ್ತೆ. ಹೀಗಾಗಿ ನನ್ನ ಕಾನ್ಸಂಟ್ರೇಷನ್ನು ಡೆವಲಪ್ಮೆಂಟ್ ಸೈಡು ಇಲ್ಲಿರ್ತಕ್ಕಂಥ ವಿವೇಚನೆಯುಳ್ಳಂತ ನಾನು ಅಧಿಕಾರ ಉಪಯೋಗಿಸ್ಕೊಂಡು ಒಳ್ಳೆ ಕಾರ್ಯಕ್ಕೋಸ್ಕರ ನಾನು ಉಪಯೋಗಿಸ್ತಿದ್ದೇನೆ ವಿನಃ ಯಾವುದಕ್ಕೂ ಕೆಟ್ಟದಕ್ಕೆ ನಾನು ಎಲ್ಲಿ ಉಪಯೋಗಿಸ್ಕಿಲ್ಲ. ಬಳ್ಳಾರಿಯಲ್ಲಿ ಅಲ್ಲಿ ಏನು ಮಾಡಿದ್ರು ಅಂತ ಅದೇ ರೀತಿಯಲ್ಲಿ ಕೂಡ್ಲಿಗೆ ಹೋಗಿ ಕೇಳಿದ್ರು ಕೂಡ ಜನ ಪ್ರತಿಯೊಬ್ಬರು ಕೂಡ ಹಳ್ಳಿಗಳಲ್ಲಿ ಮಾತಾಡ್ತಾರೆ ಆ ವಿಚಾರಗಳ. ಹಾಗೆ ನನ್ನ ಸ್ವಂತ ಊರು, ಸ್ವಂತ ಗ್ರಾಮ, ಸ್ವಂತ ಕ್ಷೇತ್ರ, ಸ್ವಂತ ತಾಲೂಕು, ಆ ತಾಲೂಕಿನಲ್ಲಿ ಕೂಡ ನಾನು ಕೈಲಾದಷ್ಟು ಏನಾದರೂ ಸಹಾಯ ಕೊಟ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ನಾನು. ಅದು ಬಿಟ್ಟರೆ ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ವ್ಯವಸ್ಥೆಗೋಸ್ಕರ, ನನ್ನ ವೈಯಕ್ತಿಕ ಉದ್ದೇಶಗಳಿಗೋಸ್ಕರ ನಿಮ್ಮನ್ನು ಯಾರು ಕೆಟ್ಟದಾಗಿ ನಾನು ಯಾವತ್ತೂ ಬಳಸ್ಕೊಂಡಿಲ್ಲ, ಬಳಸೋದೂ ಇಲ್ಲ ನಾನು ಆ ವಿಚಾರದಲ್ಲಿ. ಹೀಗಾಗಿ ಇವತ್ತು ನನಗೆ ಕಾರ್ಯಕ್ರಮ ಇತ್ತು. ನಾನು ಅಂದ್ಕೊಂಡಿದ್ದು ಬರೀ ಅರ್ಧ ಗಂಟೆ ಕೇವಲ ಬರಬೇಕು, ಅದನ್ನು ನೋಡಬೇಕು ಅಂತ. ಅಧಿಕಾರಿಗಳು 3 ಸರಿ ಕರೆಸಿದ್ದೀನಿ, ಚರಂಡಿ ನೋಡ್ಲಿಸಿದ್ದೀನಿ. ಆಮೇಲೆ ನಮ್ಮ ಖಾದರ್ ಅವರು ಕಾಂಟ್ರಾಕ್ಟ್ರು ಮತ್ತು ಅವ್ರ ಇಂಜಿನಿಯರ್ ಕೂಡ ಅವ್ರನ್ನೂ 1-2-3 ಸರಿ ಕರೆಸಿ ನೋಡಿಬಿಟ್ಟು ಒಂದು CV ಬಂದು ಇಷ್ಟಾದರೆ ದುಡ್ಡು ಇಷ್ಟಾಗುತ್ತೆ ಅಂತ ಹೇಳಿದ್ರೆ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ. ಆಮೇಲೆ 50 ಲಕ್ಷ ಕೊಟ್ಟರೆ 50 ಲಕ್ಷದಿಂದ ಹೆಂಗೂ ಅಡ್ಜಸ್ಟ್ ಮಾಡಿಬಿಡ್ಬೋದು ಸರ್ ಅಂತ ಕರೆಕ್ಟಾಗಿ ಹೇಳ್ರಿ, ಎಷ್ಟು ಬೇಕು ಎಷ್ಟಾಗುತ್ತೆ ಅಂತ ಹೇಳ್ಬಿಡಿ. ಎಲ್ಲೆಲ್ಲೂ ಹಾಕಿರೋ ದುಡ್ಡುಗಳ ಕಿತ್ತಿ ನಿಮ್ಮ ಊರಿಗೆ ಒಂದಕ್ಕೆ ಚರಂಡಿಗೋಸ್ಕರ 1 ಕೋಟಿ ರೂಪಾಯಿ ಅಂದರೆ 1 ಕೋಟಿಗೂ ಮಾಡಿಬಿಡ್ರಿ ಅಂತೇಳಿ ನಾನು ಹೇಳಿದ್ದೀನಿ. ಹೀಗಾಗಿ ನಾನೇನು ಭಾರಿ ದೊಡ್ಡ ಕೆಲಸ ಮಾಡಿಬಿಟ್ಟೆ ಚರಂಡಿ ಅದಿದಲ್ಲ. ನೀವು ಕೇಳಿದ್ರೆ ಯಾವತ್ತೂ ಅದು ಕ್ಲಿಯರ್ ಆಗ್ತಿತ್ತು. ಕ್ಲಿಯರ್ ಆಗೋದಕ್ಕಿಂತ ತಿರುಗಿ ಇನ್ನೊಂದ್ಸರಿ ಹಿಂಗೆ ಆಗ್ತಿತ್ತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.